ನಮಸ್ಕಾರ ಪ್ರಿಯ ಮಿತ್ರರೇ ಹಾಗೂ 9ನೇ ತರಗತಿ ಓದುತ್ತಿರುವಂತಹ ದ್ವಿತೀಯ ಭಾಷೆ ತಿಳಿಗನ್ನಡ ವಿದ್ಯಾರ್ಥಿನಿಯರೇ, ಈ ವಿಡಿಯೋದಲ್ಲಿ ಆಚಾರವಿಲ್ಲದ ನಾಲಿಗೆ ಇದನ್ನು ಬರೆದಿರೋರು ಪುರಂದರದಾಸರು. ಮೊದಲು ಕೃತಿಕಾರರ ಪರಿಚಯ ಅಂತ ತಿಳ್ಕೊಳ್ಳೋಣ. ಪುರಂದರದಾಸರ ಮೊದಲನೇ ಹೆಸರು ಶ್ರೀನಿವಾಸ ನಾಯಕ. ಇವರು ಕ್ರಿಸ್ತಶಕ 1884ರಿಂದ 1564 ನಡುವಿನ ಕಾಲಾವಧಿಯಲ್ಲಿ ಬದುಕಿದ್ದರು. ಇವರ ಸ್ಥಳ ಪುರಂದರಗಡ. ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಇವರ ಹೆಂಡತಿ ಹೆಸರು ಸರಸ್ವತಿ ಬಾಯಿ. ಇವರಿಗೆ ಲಕ್ಷ್ಮಣದಾಸ, ಏಬಣದಾಸ, ಮಧ್ವಪತಿ ದಾಸ ಎಂಬ 3 ಗಂಡು ಮಕ್ಕಳಿದ್ದರು. ಶ್ರೀಮಂತರಾದ ಇವರು ಜೀವನದಲ್ಲಿ ವೈರಾಗ್ಯ ಹೊಂದಿ ಹರಿದಾಸರಾದರು. ಪುರಂದರದಾಸರು ಪುರಂದರ ವಿಠಲ ಅಂಕಿತದಿಂದ ಸಾವಿರಾರು ಕೀರ್ತನೆ, ಸುಳಾದಿ, ಉಗಾಭೋಗಗಳನ್ನು ರಚಿಸಿದ್ದಾರೆ. ನಾವು ಟಿಪ್ಪಣಿಯಲ್ಲಿ ಶಾರ್ಟ ತಿಳ್ಕೊಂಡ ಕೀರ್ತನೆ ಅಂದ್ರೆ ಹರಿಮಹಿಮೆಯನ್ನು ಕೀರ್ತಿಸುವುದೇ ಕೀರ್ತನೆಗಳು. ಕೀರ್ತನೆಗಳು ಪಲ್ಲವಿ, ಅನುಪಲ್ಲವಿ ಹಾಗೂ ಚರಣಗಳಿಂದ ಕೂಡಿ ರಾಗಯುಕ್ತವಾಗಿ ತಾಳಬದ್ಧವಾಗಿರುತ್ತವೆ. ಸುಳಾದಿಗಳಿಗಿಂತ ಸರಳವಾಗಿಯೂ ಉಗಾಭೋಗಗಳಿಗಿಂತ ಬಿಗಿಯಾಗಿಯೂ ಇರುತ್ತವೆ. ಕೊನೆಯ ಚರಣದಲ್ಲಿ ಕೀರ್ತನೆ ರಚಿಸಿದ ಹರಿದಾಸರ ಇಷ್ಟ ದೈವದ ಅಂಕಿತವಿರುತ್ತದೆ. ಎರಡನೇದು ಸುಳಾದಿ. ಅಂದ್ರೆ ಸುಳಾದಿ ಹರಿದಾಸ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ತಾಳ ಪ್ರಧಾನವಾದ ಗೇಯ ರಚನೆ. ಉಗಾಭೋಗಗಳಿಗಿಂತ ಬಿಗಿಯಾದ ಬಂಧವೇ ಸುಳಾದಿ. ಸಂಗೀತದ ಹಿನ್ನೆಲೆ, ತಾಳಗಳ ಪಟ್ಟು, ಸಾಹಿತ್ಯದ ಚೌಕಟ್ಟಿನಲ್ಲಿ ತತ್ವಗಳ ನಿರೂಪಣೆ ಸುಳಾದಿಯ ಲಕ್ಷಣವಾಗಿದೆ. ಧ್ರುವ, ಮಟ್ಯ, ತ್ರಿಪುಟ, ಝಂಪೆ, ರೂಪಕ, ಅಟ್ಟ ಹಾಗೂ ಏಕತಾಳ ಇವೇ ಸುಳಾದಿಯ ತಾಳಗಳು. ಮೂರನೇದು ಉಗಾಭೋಗ. ಅಂದ್ರೆ ಇದು ಹರಿದಾಸ ಸಾಹಿತ್ಯದ ಇನ್ನೊಂದು ವಿಶಿಷ್ಟ ಗೇಯ ಪ್ರಕಾರ. ಗೇಯ ಅಂದ್ರೆ ಹಾಡುಗಾರಿಕೆ ಅಂತೀವಲ್ಲ ಅದು, ಗಾಯನ ಮಾಡ್ತೀವಲ್ಲ ಅದು. ಉಗಾಭೋಗವೆಂಬ ಮಾತು ಕ್ರಿಸ್ತಶಕ ಸುಮಾರು 13ನೇ ಶತಮಾನದಲ್ಲಿದ್ದ ಶ್ರ್ಯಾಂಗದೇವನ ಕಾಲದಿಂದ ಬಳಕೆಯಲ್ಲಿ ಬಂದಂತೆ ಕಾಣುತ್ತದೆ. ನಂತರ ಹರಿದಾಸರಲ್ಲಿ ಇದು ಹೆಚ್ಚಾಗಿ ಬಳಕೆಯಾಗಿದೆ. ಇದು ರಾಗ ಪ್ರಧಾನ ರಚನೆ. ತಾಳದ ಪಟ್ಟಿಲ್ಲ. ಸಾಮಾನ್ಯವಾಗಿ ದ್ವಿತೀಯ ಪ್ರಾಸವಿರುತ್ತದೆ, ಅಂತ್ಯ ಪ್ರಾಸವಿರುವುದು ಉಂಟು. ಕೊನೆಯಲ್ಲಿ ಆಯಾ ದಾಸರ ಅಂಕಿತ ಬರುತ್ತದೆ. ಇಲ್ಲಿ ಬಂದಾಗ ಕವಿ ಕೃತಿಕಾರರ ಪರಿಚಯದಲ್ಲಿ ಪುರಂದರದಾಸರಿಗೆ ಇವರಿಗೆ ಅಂದ್ರೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ. ಇವರ ಗುರು ವ್ಯಾಸರಾಯರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ಇವರನ್ನು ಹೊಗಳಿದ್ದಾರೆ. ಯಾರಪ್ಪ ಹೊಗಳಿರೋರು ಅಂದ್ರೆ ಅವ್ರ ಗುರುಗಳಾದ ವ್ಯಾಸರಾಯರು. ಪ್ರಸ್ತುತ ಕೀರ್ತನೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು ಪ್ರಕಟಿಸಿರುವ ಡಾಕ್ಟರ್ ಟಿ.ಎನ್. ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆರಿಸಿದೆ. ಈಗ ಆಶಯ ಪಾಠ ಪ್ರವೇಶ ಅಂದ್ರೆ ಪದ್ಯ ಪ್ರವೇಶವನ್ನು ತಿಳ್ಕೊಳ್ಳೋಣ. ಆಚಾರವಿಲ್ಲದ ನಾಲಿಗೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ 16ನೇ ಶತಮಾನದ ದಾಸ ಸಾಹಿತ್ಯಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ 16ನೇ ಶತಮಾನ ಇದೆಯಲ್ಲ, ಶತಮಾನ ಅಂದ್ರೆ 100 ವರ್ಷಕ್ಕೆ ಶತಮಾನ ಅಂತ ಕರಿತೀವಿ, ಇಂಗ್ಲಿಷಲ್ಲಿ ಸೆಂಚುರಿ ಅಂತ ಕರಿತೀವಿ. ದಾಸ ಸಾಹಿತ್ಯ ಅಂದ್ರೆ ಆ ದಾಸ ಸಾಹಿತ್ಯ ಪರಂಪರೆಯಲ್ಲಿ ವಿಷ್ಣುವಿನ ಬಗ್ಗೆನೇ ಭಕ್ತಿ ವೈರಾಗ್ಯಗಳು ಉಂಟಾದಂತ ಸಾಹಿತ್ಯ. ವಿಷ್ಣುವಿನ ಮೇಲೆ ಅನೇಕ ಕೀರ್ತನೆಗಳನ್ನ ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು, ನರಪತಿ, ವಿಜಯದಾಸರು, ಗೋಪಾಲದಾಸರು ಇವರೆಲ್ಲ ಬರೆದಿದ್ದಾರೆ. ಶ್ರೀಪಾದರಾಜರಿಂದ ಪ್ರಾರಂಭವಾದ ದಾಸ ಸಾಹಿತ್ಯವನ್ನು ವ್ಯಾಸರಾಯರು, ವಾದಿರಾಜರು, ಪುರಂದರ, ಕನಕ ದಾಸಾದಿಗಳು ಮುಂದುವರಿಸಿದರು. ಹರಿದಾಸರು ಅಂದ್ರೆ ವಿಷ್ಣುವಿನ ಸೇವಕರು ಅಂತ. ಕೀರ್ತನೆಗಳು ಎಲ್ಲವೂ ವೈಯಕ್ತಿಕ ಹಾಗೂ ಸಾಮಾಜಿಕ ನೆಲೆಯಲ್ಲಿ ಪ್ರಕಟಗೊಂಡಿವೆ. ನೋಡಿ, ಅವರು ವೈಯಕ್ತಿಕ ಮತ್ತು ಸಾಮಾಜಿಕ ಅಂದ್ರೆ ಸಮಾಜದ ಒಂದು ಚೌಕಟ್ಟಿನಲ್ಲಿ ಪ್ರಕಟಣಗೊಂಡಿವೆ ಹರಿದಾಸರ ಕೀರ್ತನೆಗಳು. ಮನುಷ್ಯರ ಆಡಂಬರ ಹಾಗೂ ಡಂಬಾಚಾರದ ಬದುಕನ್ನು ಬಿಡಬೇಕು. ಮನುಷ್ಯರಿಗೆಲ್ಲ ಆಡಂಬರ, ಶೋ ಅಪ್ ಮಾಡ್ತಾರೆ ನೋಡಿ, ಡಂಬಾಚಾರ, ಬರೀ ಸುಳ್ಳು ಮತ್ತೊಂದು ನಿಜನ ಸುಳ್ಳು ಹೇಗೆ ಹೇಳ್ತಾರೆ ನೀವು ನೋಡಿ. ಸುಳ್ಳನ್ನ ನಿಜದ ಮೇಲೆ ತಲೆ ಹೊಡ್ದಂಗೆ ಹೇಳ್ತಾರೆ, ಅದನ್ನ ಬಿಡಬೇಕು. ದ್ವೇಷ, ಅಸೂಯೆ, ಕೋಪ, ತಾಪ ಹಾಗೂ ನೀಚ ಗುಣಗಳನ್ನು ಬಿಟ್ಟು ಧರ್ಮ ಮಾರ್ಗದ ಕಡೆಗೆ ಮನುಷ್ಯ ನಡೆಯಬೇಕು. ನಮ್ಮ ನಡೆನುಡಿ, ತನುಮನ, ಅಂತರಂಗ, ಬಹಿರಂಗಗಳು ಪರಿಶುದ್ಧವಾಗಿರ್ಬೇಕು.
ಎಂಬ ವಿಚಾರಗಳನ್ನು ಕೀರ್ತನೆಗಳಲ್ಲಿ ಕಾಣಬಹುದು. ಪ್ರಸ್ತುತ ಕೀರ್ತನೆಯಲ್ಲಿ ಪುರಂದರದಾಸರು ಮಾನವನ ಗುಣ ಸ್ವಭಾವಗಳನ್ನು, ನಡವಳಿಕೆಗಳನ್ನು ನೇರ ನುಡಿಗಳ ಮೂಲಕ ತಿದ್ದುವ ಕೆಲಸ ಮಾಡಿದ್ದಾರೆ. ನಾಲಗೆ ಶುದ್ಧವಾದರೆ ನಾಡೆಲ್ಲ ನೆಂಟರು ಎನ್ನುವಂತೆ ಬದುಕಬೇಕೆಂದು ಹೇಳಿದ್ದಾರೆ. ನೋಡಿ, ನಾವು ಮಾತಾಡುವಂತಹ ನಾಲಿಗೆ ಇದೆಲ್ಲ, ಅದು ಸರಿಯಾದ ರೀತಿ ಮಾತಾಡಿದ್ರೆ ಊರೆಲ್ಲ, ನಾಡೆಲ್ಲ, ದೇಶವೆಲ್ಲ, ಪ್ರಪಂಚವೆಲ್ಲ ಬಂಧುಗಳಾಗ್ತಾರೆ ಅನ್ನೋ ಬದುಕನ್ನ ಪುರಂದರದಾಸರು ಆಚಾರವಿಲ್ಲದ ನಾಲಿಗೆ ಇಲ್ಲಿ ಹೇಳಿದ್ದಾರೆ. ಮಲ್ಲಿಗೆ ಪದ್ಯವನ್ನ ಗಾಯನ ಮಾಡ್ತೀನಿ, ಒಂದೊಂದು ಪೇರನು, ಆಮೇಲೆ ಅದರ ಅರ್ಥವನ್ನು ಹೇಳ್ಕೊಂಡು ಹೋಗ್ತೀನಿ. ಪ್ರಿಯ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ಆಚಾರವಿಲ್ಲದ ನಾಲಾಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಾಗೆ. ಆಚಾರವಿಲ್ಲದ ನಾಲಾಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಾಗೆ. ನಾಚಿಕೆ ಲಜ್ಜೆಯ ನೀ ಮುನ್ನ ಹರಿಯಾದೆ, ನಾಚಿಕೆ ಲಜ್ಜೆಯ ನೀ ಮುನ್ನ ಹರಿಯಾದೆ. ಚಾಚಿಕೊಂಡಿರುವಂತ ನಾಲಾಗೆ, ಚಾಚಿಕೊಂಡಿರುವಂತ ನಾಲಾಗೆ. ಆಚಾರವಿಲ್ಲದ ನಾಲಾಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಾಗೆ. ನಾಚಿಕೆ ಲಜ್ಜೆಯ ನೀ ಮುನ್ನ ಹರಿಯಾದೆ, ಚಾಚಿಕೊಂಡಿರುವಂತ ನಾಲಾಗೆ. ಇಲ್ಲಿ ಪುರಂದರದಾಸರು ನಾಲ್ಗೆಯನ್ನು ಬಗ್ಗೆ ಹೇಳ್ತಾರೆ. ನಾಲ್ಗೆ ಬಗ್ಗೆ, ನಾಲ್ಗೆ ಆಚಾರವಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ. ಆಚಾರ ಅಂದ್ರೆ ಆಚರಣೆ, ಸಂಪ್ರದಾಯ, ಕಟ್ಟುಪಾಡು ಅಂತ ಇದ್ರ ಈ ಪದದ ಅರ್ಥ. ಆಚಾರ ಪದದ ಅರ್ಥ ಆಚರಣೆ, ಸಂಪ್ರದಾಯ, ಕಟ್ಟುಪಾಡು ಅಂತ ಆಗುತ್ತೆ. ಈ ಆಚಾರವಿಲ್ಲದ ನಾಲಿಗೆ ನೋಡಿ, ಎಲ್ಲಿ ಬಿಲ್ದ ನಾಲಿಗೆ ಅಂತಲೂ ಕರಿತೀವಿ. ಸಮಯಕ್ಕೆ ತಕ್ಕಂತೆ ಆ ನಾಲಿಗೆ ಮಾತನ್ನು ಬದಲಾಯಿಸಬಾರ್ದು ಅನ್ನೋದ್ರ ಬಗ್ಗೆ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ನಿನ್ನ ಕೆಟ್ಟ, ನೀಚ ಅಂದ್ರೆ ಕೆಟ್ಟ, ಕೀಳಾದ ಬುದ್ಧಿ, ಕೆಟ್ಟ ಬುದ್ಧಿಯನ್ನ ಬಿಡೋ ನಾಲಿಗೆ ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ. ನಾಚಿಕೆ ಲಜ್ಜೆಯ ನೀ ಮುನ್ನ ಹರಿಯಾದೆ, ಚಾಚಿಕೊಂಡಿರುವಂತ ನಾಲಿಗೆ. ನಿನಗೆ ನಾಚಿಕೆ ಇದೆಯಾ? ನಾಚಿಕೆ, ಲಜ್ಜೆ ಅಂದ್ರೂ ಅಷ್ಟೇ ನಾಚಿಕೆ ಅಂತ ಆಗುತ್ತೆ. ನಾಚಿಕೆ ಅಂದ್ರೆ ಲಜ್ಜೆ ಅಂತಲೂ ಆಗುತ್ತೆ, ಸಿಗ್ಗು ಅಂತಲೂ ಆಗುತ್ತೆ. ಇನ್ನೊಂದು ಅರ್ಥ ನಿನಗೆ ಸಿಗ್ಗು, ನಾಚಿಕೆ ಅಂದ್ರೆ ಸಿಗ್ಗು, ಲಜ್ಜೆ. ಏನು ನೀ ಮುನ್ನ ಹರಿಯದೆ, ನೀನ್ ತಿಳ್ಕೊಳ್ಳದೆ ನೋಡಿ, ನಾಚಿಕೆ ಲಜ್ಜೆಯನ್ನು ಅರಿಯದೆ ನೀನು ತಿಳ್ಕೊಳ್ಳದೆ ಚಾಚಿಕೊಂಡಿದೀಯ. ಚಾಚಿಕೊಂಡಿರುವಂತ ನಾಲ್ಗೆ, ಅದೆಷ್ಟು ನಾವು ಹೊರಗಡೆ ಚಾಚಿದ್ರು ಸಹ ನಾಲ್ಗೆ ಬರುತ್ತೆ ನೋಡಿ. ಅದ್ರ ಬಗ್ಗೆ, ನಾಲ್ಗೆ ಬಗ್ಗೆ ಎಷ್ಟು ಸೊಗಸಾಗಿ ಪುರಂದರದಾಸರು ಹೇಳ್ತಾ ಇದ್ದಾರೆ ನೋಡಿ. ಮುಂದಿನ ಪದ್ಯ. ಇದ್ದ ಮಾತನಾಡು ನಾಲಾಗೆ, ಹಿಡಿದೊದ್ದರು ಸಿಬೇಡ ನಾಲಾಗೆ. ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು, ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು, ಬುದ್ಧಿಯಲ್ಲಿರು ಕಂಡೆ ನಾಲಾಗೆ. ಇದ್ದ ಮಾತನಾಡು ನಾಲಾಗೆ, ಹಿಡಿದೊದ್ದರು ಸಿಬೇಡ ನಾಲಾಗೆ. ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು, ಬುದ್ಧಿಯಲ್ಲಿರು ಕಂಡೆ ನಾಲಾಗೆ. ಇಲ್ಲಿ ಪುರಂದರದಾಸರು ನಾಲಿಗೆಗೆ ನಿಜವಾದ ಮುಚ್ಚಿಡದೆ ಇದ್ದುದನ್ನು ಇದ್ದ ಹಾಗೆ ಹೇಳ್ಬೇಕು. ನೀನು ಬೇರೆ ಹೇಳ್ಬೇಡ, ಇದ್ದುದನ್ನ ನಿಜವಾದ ಮಾತನಾಡು ಅಂತ ಹೇಳ್ತಾ ಇದ್ದಾರೆ. ಹಿಡಿದು ಒದ್ದರೂ ಕೂಡ ಸುಳ್ಳನ್ನು ಹೇಳಬಾರ್ದು. ಹುಸಿ ಅಂದ್ರೆ ಸುಳ್ಳು ಲೈ ಅಂತಾರಲ್ಲ ಅದು. ನೀನು ಯಾವಾಗ್ಲೂ ಸಹ ನಿಜವನ್ನ ಹೇಳು, ಸುಳ್ಳನ್ನು ನುಡಿಬೇಡ, ಮಾತಾಡ್ಬೇಡ. ನೋಡಿ ಅಂದ್ರೆ ಮಾತನಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು, ಧರ್ಮದ ನೀತಿಯುತವಾದ ಮಾರ್ಗದಲ್ಲಿ ಇದ್ದುಕೊಂಡು ಅಮೃತ ಅನ್ನಗಳನ್ನು ಉಣ್ಬೇಕು ನೀನು. ಬುದ್ಧಿಯಲ್ಲಿರು ಕಂಡ್ಯ ನಾಲಿಗೆ, ತನ್ನ ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಪುರಂದರದಾಸರು ಎಚ್ಚರಿಕೆಯನ್ನು ನಾಲಿಗೆಗೆ ನೀಡ್ತಾ ಇದ್ದಾರೆ. ಮುಂದಿನ ಪದ್ಯ. ಬಡವರ ಮಾತಿಗೆ ನಾಲಾಗೆ, ನೀ ಕಡು ಚತುರ ನುಡಿಯದಿರು ನಾಲಾಗೆ. ಬಡವರ ಮಾತಿಗೆ ನಾಲಾಗೆ, ನೀ ಕಡು ಚತುರ ನುಡಿಯದಿರು ನಾಲಾಗೆ. ಹಿಡಿದುಕೊಂಡೊಯ್ಯುವರು ಯಮನ ಭಟರು ನಿನ್ನ, ಹಿಡಿದುಕೊಂಡೊಯ್ಯುವರು ಯಮನ ಭಟರು ನಿನ್ನ. ನುಡಿಕಂಡೆ ಹರಿ ಎಂದು ನಾಲಾಗೆ, ನುಡಿಕಂಡೆ ಹರಿ ಎಂದು ನಾಲಾಗೆ. ಬಡವರ ಮಾತಿಗೆ ನಾಲಾಗೆ, ನೀ ಕಡು ಚತುರ ನುಡಿಯದಿರು ನಾಲಾಗೆ. ಹಿಡಿದುಕೊಂಡೊಯ್ಯುವರು ಯಮನ ಭಟರು ನಿನ್ನ, ನುಡಿಕಂಡೆ ಹರಿ ಎಂದು ನಾಲಾಗೆ.
ಈ ಪದ್ಯಾರ್ಥ ಬಡವರ ಮಾತಿಗೆ ನಾಲಿಗೆ, ಬಡವರ ಮಾತಿಗೆ ಅತಿ ಬುದ್ಧಿವಂತಿಕೆ ನುಡಿಗಳನ್ನು ಎದುರಾಡ್ಬೇಡ. ಬಡವರ ಮಾತಿಗೆ ನಾಲಾಗಿ ನೀ ಕಡು ಚತುರ ನುಡಿಯದಿರು. ನಾಲಾಗಿ ಕಡು ಚತುರ ಅಂದ್ರೆ ಅತಿ ಬುದ್ಧಿವಂತಿಕೆ ಉಳ್ಳವರು, ಬಹಳ ಬುದ್ಧಿವಂತರು ಇರ್ತಾರೆ ನೋಡು, ಅತಿಯಾದ ಬುದ್ಧಿವಂತರು ಅಂತ ಹೇಳ್ತಾರೆ. ಅಂತ ಬಗ್ಗೆ ಹೇಳ್ತಾ ಇದಾರೆ, ಬಡವರ ಮಾತಿಗೆ ನಾಲ್ಗೆ ನೀನು ಬುದ್ಧಿವಂತಿಕೆ ನುಡಿಗಳನ್ನ ಎದುರಾಡ್ಬೇಡ. ಬಡವರನ್ನ ನೋಡಿ ಹಿಡಿದು ಕೊಂಡೊಯ್ಯುವರು ಯಮನ ಭಟರು ನಿನ್ನ ನುಡಿ ಕಂಡ್ಯಾರಿ ಎಂದು. ನಾಲಗೆ ಬಡವರನ್ನು ನಿಂದಿಸಿದರೆ ಯಮಲೋಕ, ಯಮ ಭಟರು ಅಂತ ಚಿತ್ರಗುಪ್ತರು ಇದಾರಲ್ಲ, ನಮ್ಮ 2 ಕಣ್ಣುಗಳು ಚಿತ್ರಗುಪ್ತರು ಒಂದ್ ಕಡೆ ಅಂತ ಒಂದ್ ಮಾತು ಹೇಳ್ತಾರೆ. ಬಡವರನ್ನು ನಿಂದಿಸಿದ್ರೆ ಯಮಲೋಕವನ್ನು ಸೇರ್ಬೇಕಾಗ್ತದೆ. ಮಾನವ ಜೀವನ ಶಾಶ್ವತವಲ್ಲ, ಒಂದಲ್ಲ ಒಂದು ದಿನ ಯಮನ ಭಟರು ಕೊಂಡೊಯ್ತಾರೆ. ಆದ್ದರಿಂದ ಯಮ ಭಟರ ದಾಳಿ ಬರುವ ಮುನ್ನ ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಎಂದು ಪುರಂದರದಾಸರು ನಾಲಗೆಗೆ ಉಪದೇಶಿಸುತ್ತಿದ್ದಾರೆ. ಹರಿಪಾದವೇ ಗತಿಯನ್ನು ನಾಲಾಗೆ, ನಿನಗೆ ಪರರ ಚಿಂತೆ ಏಕೆ ನಾಲಾಗೆ. ಹರಿಪಾದವೇ ಗತಿಯನ್ನು ನಾಲಾಗೆ, ನಿನಗೆ ಪರರ ಚಿಂತೆ ಏಕೆ ನಾಲಾಗೆ. ಸಿರಿವಾರ ಪುರಂದರ ವಿಠಲರಾಯನನನು, ಸಿರಿವಾರ ಪುರಂದರ ವಿಠಲರಾಯನನನು, ಮರೆಯಾದೆ ನೆನೆ ಕಂಡೆಯ ನಾಲಾಗೆ, ಮರೆಯಾದೆ ನೆನೆ ಕಂಡೆಯ ನಾಲಾಗೆ. ಹರಿಪಾದವೇ ಗತಿಯನ್ನು ನಾಲಾಗೆ, ನಿನಗೆ ಪರರ ಚಿಂತೆ ಏಕೆ ನಾಲಾಗೆ. ಸಿರಿವಾರ ಪುರಂದರ ವಿಠಲರಾಯನನನು, ಸಿರಿವಾರ ಪುರಂದರ ವಿಠಲರಾಯನನ್ನು, ಮರೆಯಾದೆ ನೆನೆ ಕಂಡೆಯ ನಾಲಾಗೆ. ಅರ್ಥ, ನಾಲಗೆ ಪರರ ಚಿಂತನೆಯನ್ನು ಮಾಡಬಾರ್ದು. ಹರಿಪಾದವೇ ಗತಿಯನ್ನು, ಹರಿನಾಮ ಸ್ಮರಣೆ, ವಿಷ್ಣುವಿನ ನಾಮ ಹರಿಪಾದವೇ ಗತಿ ಎಂದು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ದ್ವೇಷ, ಅಸೂಯೆ, ಕೋಪ, ತಾಪಗಳಿಂದ ಕೂಡಿದ ಮನಸ್ಸುಳ್ಳ ನಾಲಗೆಯು ತನ್ನ ಚಾಪಲ್ಯತೆಯ ನೀಚ ಗುಣವನ್ನು ಬಿಟ್ಟು ಸದಾ ಕಾಲ ಮರೆಯದೆ ಸಿರಿವರ ಪುರಂದರ ವಿಠಲ ರಾಯನನ್ನು ಮರೆಯದೆ ನೆನೆಯಬೇಕು. ನೋಡಿ, ಸಿರಿವಾರ ಪುರಂದರ ವಿಠಲ ರಾಯನನ್ನು ಮರೆಯದೆ ನೆನೆ ಕಂಡೆಯ ನಾಲಿಗೆ, ದೇವರಿಗೆ ಶರಣಾಗಿರ್ಬೇಕು ಎಂದು ಪುರಂದರದಾಸರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಆಚಾರವೇ ಇಲ್ಲದ ನಾಲಿಗೆಯನ್ನ ಹಾಡನ್ನು ಮುಗಿಸ್ತಾ ಇದ್ದೇನೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಸಹೃದಯ ಬಂಧುಗಳೇ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿನಿಯರೇ. ಎಲ್ಲರಿಗೂ ಸಹ ಈ ವಿಡಿಯೋನ ಆಲಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.